ತುಮಕೂರು ಆರ್ಟಿಒ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ. ಸಾರಿಗೆ ನಿಯಮ ಉಲ್ಲಂಘಿಸಿ ಪ್ರಯಾಣಿಕರನ್ನ ಸಾಗಿಸುತ್ತಿದ್ದ ವಾಹನಗಳು ಲಾಕ್. ನೀವು ವೈಟ್ ಬೋರ್ಡ್ ಗಾಡಿಗಳಲ್ಲಿ ಬಾಡಿಗೆ ಹೊಡೆಯುತ್ತಿದ್ದೀರಾ? ಸೀಟಿಂಗ್ ಕೆಪಾಸಿಟಿಗಿಂತ ಹೆಚ್ಚು ಪ್ರಯಾಣಿಕರನ್ನ ಹಾಕಿಕೊಂಡು ಹೋಗ್ತಿದ್ದೀರಾ? ಹಾಗಿದ್ರೆ ಎಚ್ಚರ. ತುಮಕೂರು ಆರ್ಟಿಒ ಅಧಿಕಾರಿಗಳು ನಿಮಗಾಗಿಯೇ ಕಾದು ಕುಳಿತು ಬಲೆ ಬೀಸುತ್ತಿದ್ದಾರೆ. ಹುಷಾರ್. ಎಸ್, ಆರ್ಟಿಒ ಅಧಿಕಾರಿಗಳು ಇಂದು ತುಮಕೂರಿನಲ್ಲಿ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಸಾರಿಗೆ ನಿಯಮಗಳನ್ನ ಗಾಳಿಗೆ ತೂರಿ ಬೇಕಾಬಿಟ್ಟಿ ಪ್ರಯಾಣಿಕರನ್ನ ಸಾಗಿಸುತ್ತಿದ್ದ ವಾಹನಗಳನ್ನ ಅಡ್ಡಗಟ್ಟಿ ಹಿಡಿದಿರುವ ಆರ್ಟಿಒ ಅಧಿಕಾರಿಗಳು ಅವುಗಳನ್ನ ಸೀಸ್ ಮಾಡಿ ಕಚೇರಿಯ ಕಾಂಪೌಂಡ್ಗೆ ಅಟ್ಟಿದ್ದಾರೆ. ಇತ್ತೀಚೆಗೆ ವೈಟ್ ಬೋರ್ಡ್ ವಾಹನಗಳಲ್ಲಿ ಬಾಡಿಗೆ ಹೊಡೆಯುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಹೀಗಾಗಿ ಸಾವಿರಾರು ರೂಪಾಯಿ ತೆರಿಗೆ ಕಟ್ಟಿ ಯೆಲ್ಲೋ ಬೋರ್ಡ್ ವಾಹನ ಓಡಿಸುತ್ತಿರುವ ಟ್ಯಾಕ್ಸಿಗಳ ಚಾಲಕರು ಹಾಗೂ ಮಾಲೀಕರಿಗೆ ಅನ್ಯಾಯವಾಗ್ತಿದೆ ಅನ್ನೋ ಆರೋಪಗಳು ಕೇಳಿ ಬಂದಿದ್ವು. ಜೊತೆಗೆ ಕೆಲವು ಗಾರ್ಮೆಂಟ್ ಸಿಬ್ಬಂದಿಯನ್ನ ಪಿಕಪ್ ಡ್ರಾಪ್ ಮಾಡುವ ವಾಹನಗಳು ಸೀಟಿಂಗ್ ಕೆಪಾಸಿಟಿಗಿಂತ ಹೆಚ್ಚು ಪ್ರಯಾಣಿಕರನ್ನ ಹಾಕ್ತಿದ್ದಾರೆ. ಇದರಿಂದ ಅಪಘಾತ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಇವತ್ತು ಗುಬ್ಬಿ ಗೇಟ್ ಬಳಿ ಕಾದು ನಿಂತಿದ್ದ ಆರ್ಟಿಒ ಅಧಿಕಾರಿಗಳು ಈ ರೀತಿ ಸಾರಿಗೆ ನಿಯಮಗಳನ್ನ ಗಾಳಿಗೆ ತೂರಿ ಸಂಚರಿಸುತ್ತಿದ್ದ ವಾಹನಗಳನ್ನ ವಶಕ್ಕೆ ಪಡೆದಿದ್ದಾರೆ. ವೀಕ್ಷಕರೇ, ತುಮಕೂರಿನ ಆರ್ಟಿಒ ಅಧಿಕಾರಿಗಳಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿರುವಂಥದ್ದು. ಭರ್ಜರಿ ಕಾರ್ಯಾಚರಣೆಯಲ್ಲಿ ಏನು ಟ್ಯಾಕ್ಸ್ ಇನ್ವಾಯ್ಸ್ ಇಲ್ಲದಲೆ ಮತ್ತು ಏನು ಕಮರ್ಷಿಯಲ್ ವಾಹನ ಅಲ್ಲದೇ ಇರುವಂತಹ ವಾಹನಗಳಲ್ಲಿ ಏನು ಬಾಡಿಗೆಯನ್ನು ಹೊಡಿತಾ ಇದ್ರು, ಮತ್ತು ಏನು ಟ್ಯಾಕ್ಸ್ಗಳಿರಲಿಲ್ಲ, ಮತ್ತು ಹೆಚ್ಚುವರಿ ಜನಗಳನ್ನು ತುಂಬಿಕೊಂಡು ಏನು ಓಡಾಡ್ತಾ ಇದ್ರು, ಆ ರೀತಿಯ ವಾಹನಗಳನ್ನು ಇಂದು ಜಪ್ತಿ ಮಾಡಲಾಗಿರುವಂಥದ್ದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ 2 ತವೇರಾ ಮತ್ತು ಒಂದು TT ಮತ್ತು ಇನ್ನೊಂದು ವಾಹನವನ್ನು ಜಪ್ತಿ ಮಾಡಿರುವಂಥದ್ದು. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಖುದ್ದಾಗಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ. ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಈ TT ಗಾಡಿ ಅಂತ ಏನು ಕರಿತೀವಿ ನಾವು, ಇದರಲ್ಲಿ 12 ಜನ ಪ್ರಯಾಣಿಕರನ್ನು ಮಾತ್ರ ಕೂರಿಸ್ಕೊಂಡು ಓಡಾಡಬೇಕಾಗಿರೋದು. ಆದರೆ ಇದರಲ್ಲಿ 30ಕ್ಕೂ ಹೆಚ್ಚು ಜನ ಇದ್ರು ಅನ್ನುವಂಥ ಕಾರಣಕ್ಕೆ ಇದನ್ನು ಈಗ ಜಪ್ತಿ ಮಾಡಲಾಗಿದೆ. ಮತ್ತು ಈ ತವರೆ ಗಾಡಿ ಏನು ಓಡಾಡ್ತಾ ಇದ್ರೆ ಇದರಲ್ಲಿ ಟ್ಯಾಕ್ಸ್ ಇನ್ವಾಯ್ಸ್ ಇರಲಿಲ್ಲ, ಮತ್ತು ಅವರು ಸ್ವಲ್ಪ ಏನು ಪ್ರಾಬ್ಲಮ್ ಇದ್ದಿದ್ದರಿಂದ ಅದನ್ನು ಜಪ್ತಿ ಮಾಡಲಾಗಿದೆ. ಮತ್ತು ಅಲ್ಲಿ ನಿಮ್ಗೆ ಇನ್ನೊಂದು ತವೇರಾ ಇದೆ. ಆ ತವೇರಾದಲ್ಲಿ ಏನು ಸ್ವತಃ ಸ್ವಂತ ಗಾಡಿಗೆ ಬಳಸಬಹುದಂತಹ ವೈಟ್ ಪ್ಲೇಟ್ ನಂಬರ್ ಬೋರ್ಡಲ್ಲಿ ಓಡಿಸ್ತಾ ಇದ್ದಂಥ ಗಾಡಿಯನ್ನು ಇವರು ಪ್ರಯಾಣಿಕರನ್ನು ಬಾಡಿಗೆ ಹೊಡೆಯೋದಕ್ಕೆ ಯೂಸ್ ಮಾಡಿರುವಂಥದ್ದು. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ವೈಟ್ ಬೋರ್ಡ್ ನಂಬರ್ ಪ್ಲೇಟ್ ಇರುವಂಥ ಗಾಡಿಯಲ್ಲಿ ಇವರು ಬಾಡಿಗೆಯನ್ನು ಹೊಡಿತಾ ಇದ್ರು. ಆ ಕಾರಣಕ್ಕೋಸ್ಕರ ಈ ಗಾಡಿಯನ್ನು ಕೂಡ ಜಪ್ತಿ ಮಾಡಿರುವಂಥದ್ದು. ಪಕ್ಕದಲ್ಲಿರುವ ಗಾಡಿಯು ಕೂಡ ಇದರಲ್ಲಿ 6 ಜನವನ್ನು ಮಾತ್ರ ಹಾಕಬೇಕು, ಆದರೆ ಹೆಚ್ಚುವರಿ ಪ್ರಯಾಣಿಕರನ್ನು ಇದರಲ್ಲಿ ಕೂರಿಸಿಕೊಂಡು ಪ್ರಯಾಣ ಮಾಡ್ತಾ ಇದ್ರು. ಯಾವುದೇ ಪ್ರಯಾಣಿಕರಿಗೂ ಕೂಡ ಯಾವುದೇ ರೀತಿಯ ಸೇಫ್ಟಿ ಇರಲಿಲ್ಲ. ಅದಕ್ಕಾಗಿ ಈ ಗಾಡಿಗಳನ್ನು ಜಪ್ತಿ ಮಾಡಿರುವಂಥದ್ದು. ವೀಕ್ಷಕರೇ, ತುಮಕೂರಿನ ಆರ್ಟಿಒ ಅಧಿಕಾರಿಗಳಿಂದ ಇಂದು ಸಂಜೆ ಭರ್ಜರಿ ಕಾರ್ಯಾಚರಣೆ ನಡೆದಿರುವಂಥದ್ದು. ಏನು ರಸ್ತೆ ಮೇಲೆ ಇಳಿದು ಟ್ಯಾಕ್ಸ್ ಕಟ್ಟದಲ್ಲೇ FZ ಇಲ್ಲದೆ ಮತ್ತು ಇನ್ಶೂರೆನ್ಸ್ ರನ್ನಿಂಗ್ ಇಲ್ಲದೆ ಏನು ವಾಹನಗಳು ಓಡಾಡ್ತಾ ಇದ್ವು ಅಂಥ ವಾಹನಗಳನ್ನು ಇವತ್ತು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಒಂದು ವಾಹನ ವೈಟ್ ಬೋರ್ಡ್ ಇಟ್ಕೊಂಡು ಪ್ಯಾಸೆಂಜರ್ಗಳನ್ನು ಕಮರ್ಷಿಯಲ್ ಯೂಸ್ ಆಗಿ ಪರಿವರ್ತನೆ ಮಾಡಿಕೊಂಡು ಬಾಡಿಗೆಯನ್ನು ಹೊಡೆಯುತ್ತಿದ್ದಂಥ ವಾಹನವನ್ನು ಕೂಡ ಅವರು ಇವತ್ತು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಾರ್ಯಾಚರಣೆ ಹೇಗಿತ್ತು ಅಂತ ತಿಳ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಖುದ್ದಾಗಿ ನಮ್ಮ ಜೊತೆ ಗಿರೀಶ್ ಅವರು ಮತ್ತು ದಾಸೇಗೌಡ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಯಾವ ರೀತಿ ಇತ್ತು ಕಾರ್ಯಾಚರಣೆ ಅಂತ ಹೇಳ್ಬಿಟ್ಟು ತಿಳ್ಕೊತ ಹೋಗೋಣ ಬನ್ನಿ. ಸರಿ, ನಮಸ್ತೆ ಸರ್. ನಮಸ್ತೆ. ತುಮಕೂರು ನಗರದಲ್ಲಿ ಸಾರ್ವಜನಿಕರಿಂದ ಹಲವಾರು ದೂರುಗಳು ಬಂದಿತ್ತು. ವಾಹನದಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ, ಇನ್ಶೂರೆನ್ಸ್ ಇಲ್ಲದೇ ಮತ್ತು ಟ್ಯಾಕ್ಸ್ ತೆರಿಗೆಯನ್ನು ಕಟ್ಟದೇ ಸರ್ಕಾರಕ್ಕೆ ವಂಚನೆ ಮಾಡಿ ಚಲಿಸಿದ ಬಗ್ಗೆ ಅನೇಕ ದೂರುಗಳು ಬಂದಿದ್ದವು. ಈ ದಿವಸ ಹಿರಿಯ ಮೋಟರ್ ವಾಹನ ನಿರೀಕ್ಷಕರಾದ ಸದ್ರುಲ್ಲಾ ಇನ್ಸ್ಪೆಕ್ಟರ್ ಜೊತೆಯಲ್ಲಿ ಒಂದು ವಿಶೇಷ ಕಾರ್ಯಾಚರಣೆ ಕೈಗೊಂಡು ಸುಮಾರು ಒಂದು 4-5 ವಾಹನಗಳನ್ನು, ತೆರಿಗೆ ಕಟ್ಟಿದ ವಾಹನಗಳನ್ನು ಈ ದಿನ ವಶಕ್ಕೆ ಪಡೆದುಕೊಂಡಿದ್ವಿ. ಅದರಲ್ಲಿ ಒಂದು TT ವೆಹಿಕಲಲ್ಲಿ 12 ಜನಗಳ ಬದಲಾಗಿ ಸೀಟಿಂಗ್ ಕೆಪಾಸಿಟಿ ಇರೋದು, ಅದು ಅಧಿಕ 12ಕ್ಕಿಂತ ಹೆಚ್ಚು ಜನರುಗಳು, 15-20 ಜನಗಳನ್ನ ಗಾರ್ಮೆಂಟ್ಸ್ನ ನೌಕರನ್ನು ಕರ್ಕೊಂಡು ಹೋಗೋದಕ್ಕೆ ಯೂಸ್ ಮಾಡ್ತಾ ಇರೋದನ್ನ ಆ ವೆಹಿಕಲ್ನ ಇವತ್ತು ವಶಕ್ಕೆ ಪಡೆದಿವೆ. ಇನ್ನು ಒಂದು ಟವೇರಾ ವೆಹಿಕಲ್ಲು, ಅದನ್ನು ಸಾರಿಗೇತರ ವಾಹನ, ನಾನ್ ಟ್ರಾನ್ಸ್ಪೋರ್ಟಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಟ್ರಾನ್ಸ್ಪೋರ್ಟಾಗಿ ಯೂಸ್ ಮಾಡ್ತಾಯಿದ್ರು. ಅದರಲ್ಲಿ ಗಾರ್ಮೆಂಟ್ಸ್ ನೌಕರರನ್ನ ಸಾಗಾಣಿಕೆ ಮಾಡ್ತಿರೋದ್ರಿಂದ ಪ್ರಯಾಣಿಕರ ಸುರಕ್ಷತೆಗೋಸ್ಕರ ನಾವು ಈ ದಿವಸ ಅದನ್ನು ವೆಹಿಕಲ್ನ ವಶಕ್ಕೆ ಪಡೆದುಕೊಂಡಿದ್ದೇವೆ. ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾದ ಸದ್ರುಲ್ಲಾ ಶರೀಫ್ ಅವರ ನೇತೃತ್ವದಲ್ಲಿ ಈ ದಿನ ಕಾರ್ಯಾಚರಣೆ ಮಾಡಿದ್ದೇವೆ. ನಮಸ್ತೆ. ಈ ದಿನ ನಾವು ನಮ್ಮ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾದ ಶ್ರೀ ಸದ್ರುಲ್ಲಾ ಶರೀಫ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ಮಾಡಿದ್ವಿ. ಈ ಕಾರ್ಯಾಚರಣೆಯಲ್ಲಿ 6 ಗಾಡಿಯನ್ನು ಸೀಸ್ ಮಾಡಿದ್ವಿ. ಇದು ಏನಂದರೆ, ಒಂದು ಗಾಡೀಲಿ FC ಇರಲಿಲ್ಲ, FC ಮತ್ತು ಇನ್ಶೂರೆನ್ಸ್ ಇರಲಿಲ್ಲ.
ಈ ಎಲ್ಲ ವೆಹಿಕಲ್ಗಳು ಗಾರ್ಮೆಂಟ್ಸ್ ನೌಕರರನ್ನ ಕರೆದುಕೊಂಡು ಬರೋಕ್ಕೆ ಉಪಯೋಗಿಸ್ತಾಯಿದ್ರು. ಮತ್ತು ಇನ್ನೊಂದು ಏನಂದರೆ ಈ ಗಾಡಿನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಪಾಪ ಅವ್ರಿಗೆ ಯಾರಿಗೂ ಇನ್ಶೂರೆನ್ಸ್ ಸಿಗೋದಿಲ್ಲ, ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಇದರಲ್ಲಿ ಎಲ್ಲ ತುಂಬ ಓವರ್ ಸೀಟಿಂಗ್ ಕೆಪಾಸಿಟಿ. ಇವಾಗ 5 ಸೀಟಿಂಗ್ ಕೆಪಾಸಿಟಿ ಇದ್ದರೆ ಅದರಲ್ಲಿ 10-15 ಜನ ಆ ರೀತಿ ಕರ್ಕೊಂಡು ಹೋಗ್ತಾರೆ. ಈ ರೀತಿ ಏನಾದರೂ ಆಯಿತು ಅಂದರೆ ಏನಾದರೂ ಅಪಘಾತ ಆದಂಥ ಸಂದರ್ಭದಲ್ಲಿ ಇವರಿಗೆ ಯಾರಿಗೂ ಇನ್ಶೂರೆನ್ಸ್ ಸಿಗೋದಿಲ್ಲ. ಅದು ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ ಮಾತ್ರ ಕೊಡ್ತಾರೆ, ಮಿಕ್ಕಿದವ್ರಿಗೆ ಕೊಡಲಿಕ್ಕೆ ಬರೋದಿಲ್ಲ ಇನ್ಶೂರೆನ್ಸಲ್ಲಿ. ಮತ್ತು ಫಿಟ್ನೆಸ್ ಇಲ್ಲದಿರೋ ಗಾಡಿ ರಸ್ತೆ ಮೇಲೆ ಚಲಿಸಬಾರ್ದು. ಅಂಥ ವೆಹಿಕಲ್ಗಳು, ಅಂಥ ವಾಹನಗಳಿಗೂ ಸಹ ಅಪಘಾತದಲ್ಲಿ ವಿಮೆಯನ್ನು ಸಿಗೋದಿಲ್ಲ. ಮತ್ತು ಇನ್ನೊಂದೇನೆಂದರೆ ಈ ವೈಟ್ ಬೋರ್ಡ್ ಗಾಡಿ ಪರ್ಸ್ನಲ್ ಯೂಸ್ಗೆ ಮಾತ್ರ ಮಾಡಬೇಕು, ಅದನ್ನು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡಬಾರ್ದು. ಆವಾಗ ಏನಾಗುತ್ತೆ, ಇನ್ಶೂರೆನ್ಸ್ ಕಾಂಟ್ರಾಕ್ಟಲ್ಲಿ ಇದು ಕಾಂಟ್ರಾಕ್ಟೇ ವೈಲೇಷನ್ ಆಗಿಬಿಡುತ್ತೆ. ಆಗ ಸಹ ಇನ್ಶೂರೆನ್ಸ್ ಕವರ್ ಆಗೋದಿಲ್ಲ. ಯೆಲ್ಲೋ ಬೋರ್ಡಿಂದ ವೈಟ್ ಬೋರ್ಡ್ ಮಾಡಿಕೊಂಡು ಮತ್ತು ಸಾರಿಗೆ ಥರ ಪರ್ಪಸ್ಗೋಸ್ಕರ ಉಪಯೋಗಿಸ್ತಾ ಇದ್ದಾರೆ, ಅದು ವಂಚನೆ ಆಗುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ವೈಲೇಷನ್ಸ್ ಆಗುತ್ತೆ ಮತ್ತು ವಂಚನೆ ಆಗುತ್ತೆ. ಸೊ ಅದರಿಂದ ಯಾವ ಪರ್ಪಸ್ಗೆ ರಿಜಿಸ್ಟ್ರ್ ಮಾಡಿದ್ದೀವಿ ಅದೇ ಪರ್ಪಸ್ಗೋಸ್ಕರ ಯೂಸ್ ಮಾಡಬೇಕು, ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡಬಾರ್ದು ಅಂತ ಈ ಮೂಲಕ ಹೇಳ್ತೀನಿ. ಎಲ್ಲ ಕಾರ್ಯಾಚರಣೆ ನಮ್ಮ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾದ ಶ್ರೀ ಸದ್ದುಲ್ಲಾ ಶರೀಫ್ ಅವರ ನೇತೃತ್ವದಲ್ಲಿ ನಾವು ಕೈಗೊಂಡಿದ್ದೇವೆ. ಭೀಮಸಂದ್ರದ ಬಳಿ ಇರುವ ಶಾಹಿ ಗಾರ್ಮೆಂಟ್ಸ್ ಕಂಪನಿಯ ನೌಕರರನ್ನು ವೈಟ್ ಬೋರ್ಡ್ ವಾಹನಗಳಲ್ಲಿ ಸಾಗಿಸಲಾಗ್ತಿತ್ತು. ಇನ್ನು ಕೆಲವು ವಾಹನಗಳಲ್ಲಿ ಸೀಟಿಂಗ್ ಕೆಪಾಸಿಟಿಗಿಂತ ಹೆಚ್ಚು ಜನರನ್ನು ಹಾಕಿಕೊಂಡು ಹೋಗಲಾಗ್ತಿತ್ತು. ಇನ್ನು ಕೆಲವು ವಾಹನಗಳಿಗೆ FC ಇರಲಿಲ್ಲ, ಇನ್ಶೂರೆನ್ಸ್ ಇರಲಿಲ್ಲ, ಟ್ಯಾಕ್ಸ್ ಕೂಡ ಕಟ್ಟಿರಲಿಲ್ಲ. ಹೀಗೆ ಸಾರಿಗೆ ನಿಯಮಗಳನ್ನು ಗಾಳಿಗೆ ತೂರಿ ರಾಜಾರೋಷವಾಗಿ ಓಡಾಡ್ತಿದ್ದ ವಾಹನಗಳಿಗೆ ಇವತ್ತು RTO ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಸರ್, ಇವಾಗ ನೀವು ಯಾವ ವಾಹನದ ಡ್ರೈವರ್ ಸರ್? ಟವೆರಾ ನೀವು ಓಡಿಸ್ತಾ ಇದ್ದೀರಿ. ಅದು ವೈಟ್ ಬೋರ್ಡ್ ಇರುತ್ತೆ. ವೈಟ್ ಬೋರ್ಡ್ ಏನಕ್ಕೆ ಸರ್ ಇದು ವೈಟ್ ಬೋರ್ಡು ಗಾಡಿಯಲ್ಲಿ ಪ್ಯಾಸೆಂಜರ್ಸ್ನ ಹಾಕೊಂಡು ಬಾಡಿಗೆ ಹೊಡಿತಿದ್ದು ಏನಕ್ಕೆ ಸರ್? ಅದು ಊರಿಂದ ಕರ್ಕೊಂಬರ್ತಾಯಿದ್ವಿ. ಅದನ್ನು ಒಂದು 2 ಜನ ಬರ್ತೀವಿ ಅಂತಂದ್ರೆ ಒಂದು 7-8 ಜನ ಬರ್ತಾಯಿದ್ರು. ಹಾಗೆ ಹೊಡೆದಿದ್ದು ತಪ್ಪಾಗಿದೆ ನಮ್ಮದು. ಇನ್ನು ಯಾವುದೇ ಕಾರಣಕ್ಕೂ ಇನ್ನು ಹೊಡೆಯಲ್ಲ, ಇನ್ನು ಸ್ಟಾಪ್ ಮಾಡ್ತೀವಿ ಸರ್. ನಾವು ಎಷ್ಟು ದಿವಸದಿಂದ ಹೊಡಿತಾ ಇದ್ದೀರಿ ಸರ್? ಒಂದು 6 ತಿಂಗಳಿಂದ. 6 ತಿಂಗಳಿಂದ ಬಾಡಿಗೆ 6-7 ತಿಂಗಳು ಹೊಡೆದು. ವೈಟ್ ಬೋರ್ಡ್ ಗಾಡಿ? ಹಾಂ ಸರ್, ಅಷ್ಟೇ ಸರ್. 6 ತಿಂಗಳಿಂದ. ಎಷ್ಟು ಜನ ಪ್ಯಾಸೆಂಜರ್ಸ್ನ ಕೂರಿಸ್ಕೊಂಡು ಓಡಿಸ್ತಾ ಇದ್ದೀವಿ ಸರ್? ಸರ್ 5 ಜನ ಇದ್ರು, 6 ಜನ ಆಗೋರಿ. 6 ಜನ ಪ್ಯಾಸೆಂಜರ್ಸ್? 6 ಜನ ಅಷ್ಟೇ. ಅಲ್ಲ ಸರ್, ಈಗ ನಿಮ್ಮ ಗಾಡಿಯಲ್ಲಿ ಓಡಾಡುವಂಥ ಪ್ರಯಾಣಿಕರ ಜೀವಕ್ಕೆ ಬೆಲೆನೇ ಇಲ್ವಾ ಅಂತ ಇದೆ ಸರ್. ಮತ್ತು ವೈಟ್ ಬೋರ್ಡಲ್ಲಿ ನೀವು ಅದು ಕಮರ್ಷಿಯಲ್ ಯೂಸಿಂಗ್ ಮಾಡಿದ್ರೆ ಅಕಸ್ಮಾತ್ ಏನಾದರೂ ಅಪಘಾತ ಆಗಿ ಏನಾದರೂ ಆಯಿತು ಅಂದರೆ ಅವರಿಗೆಲ್ಲ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ, ಏನೂ ಅವರಿಗೆ ಸೇಫ್ಟಿನೇ ಇರೋದಿಲ್ಲ. ನೀವು ನಿಮ್ಮ ದುಡ್ಡಿನ ಆಸೆಗೋಸ್ಕರ ಪ್ಯಾಸೆಂಜರ್ಸ್ನ ಕುಂಡಿಸ್ಕೊಂಡು ವೈಟ್ ಬೋರ್ಡಲ್ಲಿ ಓಡಾಡಿದ್ರೆ ಸಾರ್ವಜನಿಕರಿಗೆ ಅಪಘಾತ ಆಗಿ ಅಕಸ್ಮಾತ್ ಏನಾದರೂ ತೊಂದರೆ ಆದರೆ ಯಾರು ಹೊಣೆ ಆಗ್ತಾರೆ ಅವರಿಗೆ? ತಪ್ಪಾಗಿ ನಮ್ಮದೇ ತಪ್ಪಾಗುತ್ತೆ. ಅಲ್ಲ, ಇದು ಮಾಡಿದ ತಪ್ಪಲ್ವ? ತಪ್ಪು ಸರ್, ತಪ್ಪು. ಇದೇ ರೀತಿ ಮಾಡಿದ್ದೀರಾ? ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವೈಟ್ ನಮ್ಮ ಟವೆರಾ ಇನ್ನು ಬಾಡಿಗೆಯಿಂದ ಹತ್ತಿಸಲ್ಲ, ಇನ್ನು ಹೊಡೆಯಲ್ಲ. ಇವತ್ತೇ ಲಾಸ್ಟು. ನಾಳೆ ಹಂಗೂ ಹೊಡಿಬೇಕು ಅಂತ ನೀವು ವೈಟ್ ಬೋರ್ಡನ್ನು ಇಲ್ಲ ಸರ್, ಇದೇ ಲಾಸ್ಟ್ ವಾರ್ನಿಂಗ್. ನಮ್ಮ ತಪ್ಪು ತಿಳುವಳಿಕೆ ಆಗಿದೆ ಇವತ್ತು. ನಾನು ತಪ್ಪು ಮಾಡಬಾರ್ದಾಯಿತು, ನಾನು ಮಾಡಿದ್ದೀನಿ. ಇವತ್ತು ಲಾಸ್ಟು. ಇನ್ನು ಬೆಳಗ್ಗೆಯಿಂದ ಗಾಡಿಗೆ ಹತ್ತಿಸಲ್ಲ, ನನ್ನ ಗಾಡಿಗೆ ನಾನು ಹತ್ತಲ್ಲ. ಇವತ್ತೇ ಫೈನಲ್ಲು, ಇವತ್ತು ಲಾಸ್ಟ್ ಡಿಸಿಷನ್. ಹಿರಿಯ ಮೋಟಾರ್ ನಿರೀಕ್ಷಕ ಸದ್ರುಲ್ಲಾ ಶರೀಫ್ ನೇತೃತ್ವದಲ್ಲಿ RTO ಇನ್ಸ್ಪೆಕ್ಟರ್ಗಳಾದ ಗಿರೀಶ್ ಹಾಗೂ ದಾಸೇಗೌಡ ಜೊತೆಗೆ ಸಿಬ್ಬಂದಿ ಕಾರ್ಯಾಚರಣೆಗಿಳಿದಿದ್ರು. ಈ ವೇಳೆ ವೈಟ್ ಬೋರ್ಡ್ ಗಾಡಿಗಳಲ್ಲಿ ಗಾರ್ಮೆಂಟ್ ಕಾರ್ಮಿಕರನ್ನ ಸಾಗಿಸುತ್ತಿದ್ದ ತಾವೇರಾ, ಸುಪ್ರಾ ಸೇರಿದಂತೆ ಹಲವು ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ 12 ಜನರನ್ನ ಸಾಗಿಸಬೇಕಾದ TTಯಲ್ಲಿ 20ಕ್ಕೂ ಹೆಚ್ಚು ಜನರನ್ನ ಸಾಗಿಸಲಾಗ್ತಿತ್ತು. ಇನ್ನು ಕೆಲವು ವಾಹನಗಳು FC, ಇನ್ಶೂರೆನ್ಸ್, ಟ್ಯಾಕ್ಸ್ ಯಾವುದೂ ಇಲ್ಲದೆ ಸಂಚಾರವನ್ನ ಮಾಡ್ತಾ ಇದ್ವು. ಹೀಗಾಗಿ ಈ ಎಲ್ಲ ವಾಹನಗಳನ್ನು ಸೀಸ್ ಮಾಡಲಾಗಿದ್ದು ಮುಂದಿನ ಕ್ರಮ ಜರುಗಿಸುವುದಕ್ಕೆ RTO ಅಧಿಕಾರಿಗಳು ಮುಂದಾಗಿದ್ದಾರೆ. ಸರ್, ನೋಡಿದ್ರಲ್ಲ ವೀಕ್ಷಕರೇ, ನಾವೇನು ತೆರಿಗೆ ವಂಚನೆ ಮಾಡಿ ಫಿಟ್ನೆಸ್ ಇಲ್ಲದೇ RC ರನ್ನಿಂಗ್ ಇಲ್ಲದೇ ಓಡಿಸ್ತಾ ಇರ್ತೀವಿ, ಇನ್ಶೂರೆನ್ಸ್ ಕೂಡ ಇರೋದಿಲ್ಲ. ಈ ರೀತಿ ವಾಹನಗಳು ರಸ್ತೆ ಮೇಲೆ ಚಲಿಸ್ತಾ ಇದ್ದರೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತದೆ ಮತ್ತು ನಮಗೆ ಸ್ವಂತಕ್ಕೂ ಕೂಡ ತೊಂದರೆ ಆಗ್ತದೆ. ಯಾಕಪ್ಪ ಅಂದರೆ ಏನಾದರೂ ಅಪಘಾತ ಆದರೆ ನಮಗೆ ಇನ್ಶೂರೆನ್ಸ್ ಸಿಗೋದಿಲ್ಲ. ಅದರಲ್ಲೂ ಕೂಡ ನಾವು ವೈಟ್ ನಂಬರ್ ಬೋರ್ಡ್ ಇರುವಂಥ ಗಾಡಿಯನ್ನು ಪ್ರಯಾಣಿಕರನ್ನು ಕರೆದುಕೊಂಡು ಓಡೋದಕ್ಕೆ, ಬಾಡಿಗೆಯನ್ನು ಹೊಡೆಯೋದಕ್ಕೆ ಯೂಸ್ ಮಾಡಿದ್ರೆ ಆ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಸೇಫ್ಟಿ ಇರೋದಿಲ್ಲ. ಅಕಸ್ಮಾತ್ ಅಪಘಾತ ಏನಾದರೂ ಆಯಿತು ಅಂದರೆ ಅವರಿಗೆ ಯಾವುದೇ ಇನ್ಶೂರೆನ್ಸ್ ಕೂಡ ದೊರಕೋದಿಲ್ಲ. ಈ ರೀತಿಯ ರೋಡ್ ಸೇಫ್ಟಿ
ಮೆಜರ್ಸ್ ಏನಿದೆ ಅದನ್ನು ಯಾರೂ ಕೂಡ ವಯೋಲೇಷನ್ಸ್ ಮಾಡದಲ್ಲೇ ಸರಿಯಾದ ರೀತಿಯಲ್ಲಿ ಪಾಲಿಸಬೇಕು. ಅದನ್ನು ಪಾಲಿಸದಲ್ಲೇ ಅವ್ರನ್ನ ನಿಯಮಗಳನ್ನ ಗಾಡಿಗೆ ತೂರೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಪ್ರಜಾಶಕ್ತಿ ಟಿವಿಯ ಮನವಿ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.